ನಮಸ್ಕಾರ. ನಿಮಗೆಲ್ಲರಿಗೂ ಸರೋಜ ಚಂಗೊಳ್ಳಿಸ್ ಲೀಗಲ್ ಹಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಒಬ್ಬರು ಕಾಮೆಂಟ್ ಮಾಡಿದ್ರು, ಸೇಲ್ ಅಗ್ರಿಮೆಂಟಿಗೂ ಸೇಲ್ ಡೀಡಿಗೂ ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ. ಫ್ರೆಂಡ್ಸ್, ಮೊದಲ ಬಾರಿಗೆ ಸರೋಜ ಚಂಗೊಳ್ಳಿಸ್ ಲೀಗಲ್ ಹಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಹಣ ಖರ್ಚಾಗೋದಿಲ್ಲ. ಸ್ಪೆಷಲ್ ಆಗಿ ಯಾವುದೇ ಒಂದು ಡಾಟಾಗಳು ಕೂಡ ಖರ್ಚಾಗೋದಿಲ್ಲ. ಫ್ರೆಂಡ್ಸ್, ಹಾಗಾದ್ರೆ ಬನ್ನಿ, ಅಗ್ರಿಮೆಂಟ್ ಅಂದರೆ ಏನು, ಹಾಗೆ ಸೇಲ್ ಡೀಡ್ ಅಂದರೆ ಏನು ಅನ್ನೋದ್ರ ಬಗ್ಗೆ ವಿಚಾರ ಮಾಡೋಣ. ಫ್ರೆಂಡ್ಸ್, ಯಾವುದೇ ಒಂದು ಆಸ್ತಿಯನ್ನ ನೀವು ಮಾರಾಟ ಮಾಡುವಾಗ ಪಾರ್ಟ್ ಪೇಮೆಂಟ್ ಅನ್ನ ತೆಗೆದುಕೊಂಡು ಯಾರಿಗೆ ಮಾರ್ಲಿಕ್ಕೆ ಹೊರಟಿದಿರೋ ಅವರ ಮತ್ತೆ ನಿಮ್ಮ ಮಧ್ಯದಲ್ಲಿ ಒಂದು ಒಪ್ಪಂದವನ್ನ ಮಾಡ್ಕೊಳ್ತೀರಲ್ಲ, ಅದು ಅಗ್ರಿಮೆಂಟ್ ಆಗಿರುತ್ತದೆ. ಅಂದರೆ ಎಷ್ಟು ಅಮೌಂಟಿಗೆ ಯಾವ ಆಸ್ತಿಯನ್ನ ನೀವು ಮಾರಾಟ ಮಾಡ್ತೀರಿ. ಎಕ್ಸಾಂಪಲ್, ಯಾವುದೋ ಒಂದು ಜಮೀನನ್ನ ಮಾರಾಟ ಮಾಡ್ತೀರೋ, ಯಾವುದೋ ತೋಟವನ್ನ ಮಾರಾಟ ಮಾಡ್ತಾ ಇದ್ದೀರೋ, ಯಾವುದೋ ಒಂದು ಮನೆಯನ್ನ ಮಾರಾಟ ಮಾಡ್ತಾ ಇದ್ದೀರೋ, ಇಲ್ಲ ಯಾವುದೇ ಒಂದು ವ್ಯಾಲ್ಯೂಯಬಲ್ ಆಗಿರುವಂತಹ ವಸ್ತುವನ್ನ ನೀವು ಒಬ್ಬ ವ್ಯಕ್ತಿಗೆ ಮಾರಾಟ ಮಾಡಲು ಇಚ್ಛೆ ಪಟ್ಟಲ್ಲಿ ಕೊಂಡುಕೊಳ್ಳುವ ವ್ಯಕ್ತಿಯ ಮಧ್ಯದಲ್ಲಿ ನೀವು ಒಂದು ಮಾಡಿಕೊಳ್ಳುವಂತಹ ಒಪ್ಪಂದವನ್ನ ಸೇಲ್ ಅಗ್ರಿಮೆಂಟ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಸೇಲ್ ಅಗ್ರಿಮೆಂಟ್ ಬಿಟ್ವೀನ್ ಬೈಯರ್ ಅಂಡ್ ಸೆಲ್ಲರ್ ಮಧ್ಯ ಇರುತ್ತದೆ. ಜೊತೆಗೆ ಸೇಲ್ ಕನ್ಸಿಡರೇಷನ್ ಕೂಡ ಇರುತ್ತದೆ. ಅಂದರೆ ಎಷ್ಟು ಲಕ್ಷಕ್ಕೆ ನೀವು ಅದನ್ನ ಮಾರ್ಲಿಕ್ಕೆ ಇಚ್ಛೆ ಪಟ್ಟಿದ್ದೀರಿ, ಆ ವ್ಯಕ್ತಿ ಅದಕ್ಕೆ ಒಪ್ಪಿ ಅದೇ ಒಂದು ನೀವು ಪ್ರಚುರಪಡಿಸಿರುವಂತಹ ಅಮೌಂಟಿಗೆ ಅವನು ಒಪ್ಕೊಂಡು ಅದನ್ನ ಕೊಂಡುಕೊಳ್ಳಿಕ್ಕೆ ಮುಂದೆ ಬಂದಿದ್ದಾನೆ ಎಂಬ ಒಂದು ಅಂಶವನ್ನ ಅಗ್ರಿಮೆಂಟ್ ಅಲ್ಲಿ ಸ್ಪಷ್ಟವಾಗಿ ಬರೆಸಬೇಕಾಗುತ್ತದೆ. ಅಂದರೆ ಫ್ರೀ ಫ್ರಮ್ ಆಲ್ ಎನ್ಕಂಬರೆನ್ಸಸ್, ಅಂದರೆ ಮಾರುವಂತಹ ಸ್ವತ್ತು ಕೂಡ ಯಾವುದೇ ಒಂದು ದಾವೆಗೆ ಒಳಪಟ್ಟಿಲ್ಲ, ಯಾವುದೇ ಒಂದು ಪಾರ್ಟಿಷನ್ಗಳಿಗೆ ಒಳಪಟ್ಟಿಲ್ಲ. ಫ್ಯಾಮಿಲಿ ಮೆಂಬರ್ಗಳಲ್ಲಿ ಈ ದಾವೆಯ ಸಂಬಂಧ ಯಾವುದೇ ಒಂದು ಡಿಸ್ಪ್ಯೂಟ್ಗಳು ಇಲ್ಲ ಅನ್ನೋದನ್ನ ನೀವು ಸ್ಪಷ್ಟವಾಗಿ ಅಗ್ರಿಮೆಂಟ್ ಅಲ್ಲಿ ಹೇಳಬೇಕಾಗ್ತದೆ. ಜೊತೆಗೆ ಅಗ್ರಿಮೆಂಟ್ ಅಲ್ಲಿ ಎಷ್ಟು ಅಮೌಂಟಿಗೆ ನೀವು ಈ ಆಸ್ತಿಯನ್ನ ಮಾರ್ತಾ ಇದ್ದೀರಿ, ಎಷ್ಟು ಕ್ಯಾಶ್ ಮೂಲಕ ಕೊಟ್ಟಿದ್ದಾರೆ, ಎಷ್ಟು ಡಿಡಿ ಮೂಲಕ ತೆಗೆದುಕೊಳ್ಳುವಂತಹ ವ್ಯಕ್ತಿ ನಿಮಗೆ ಕೊಟ್ಟಿದ್ದಾನೆ, ಇಲ್ಲ ಅಂದ್ರೆ ಎಷ್ಟು ಚೆಕ್ ಮೂಲಕ ನಿಮಗೆ ಪಾವತಿ ಮಾಡಿದ್ದಾರೆ, ಯಾವ ಬ್ಯಾಂಕಿನ ಚೆಕ್ ಅದು, ತೆಗೆದುಕೊಳ್ಳುವ ವ್ಯಕ್ತಿಯ ಅಕೌಂಟ್ ನಂಬರ್ ಏನು, ಆಸ್ತಿಯನ್ನ ಖರೀದಿ ಮಾಡುವಂತಹ ವ್ಯಕ್ತಿ ಯಾವ ಬ್ಯಾಂಕಿನಲ್ಲಿ ಅಕೌಂಟ್ ಅನ್ನ ಹೊಂದಿದ್ದು, ಯಾವ ಬ್ಯಾಂಕಿನ ಚೆಕ್ ಅನ್ನ ಕೊಡ್ತಾ ಇದ್ದಾನೆ, ಎಷ್ಟು ಅಮೌಂಟಿನ ಚೆಕ್ ಅನ್ನ ಕೊಡ್ತಾ ಇದ್ದಾನೆ, ಟೋಟಲ್ ಅವನು ಕೊಂಡುಕೊಳ್ಳಲು ಇಚ್ಛೆ ಪಟ್ಟಂತಹ ಅಮೌಂಟು ಎಷ್ಟು ಲಕ್ಷದ್ದು, ಆ ಟೋಟಲ್ ಅಮೌಂಟ್ ಅಲ್ಲಿ ಪಾರ್ಟ್ ಪೇಮೆಂಟ್ ಆಗಿ ಅಗ್ರಿಮೆಂಟ್ ಸಮಯದಲ್ಲಿ ನಿಮಗೆ ಎಷ್ಟು ಅಮೌಂಟ್ ಅನ್ನ ಅವನು ಪಾವತಿ ಮಾಡ್ತಾ ಇದ್ದಾನೆ ಎಂಬ ಸಂಪೂರ್ಣವಾದ ಮಾಹಿತಿ ಸ್ಪಷ್ಟವಾಗಿ ನಿಖರವಾಗಿ ಯಾವುದೇ ಗೊಂದಲಗಳಿಲ್ಲದೆ ಅಗ್ರಿಮೆಂಟ್ ಪೇಪರ್ ಅಲ್ಲಿ ಬರೆಸಬೇಕಾಗ್ತದೆ. ಹಾಗೆ ಇನ್ನೊಂದು ಪ್ರಶ್ನೆಯನ್ನ ನೀವು ಕೇಳ್ಬೋದು, ಅಗ್ರಿಮೆಂಟ್ ಅನ್ನ ನಾವು ರಿಜಿಸ್ಟರ್ ಮಾಡ್ಕೋಬಹುದಾ ಅಂತ. ವೆದರ್ ರಿಕ್ವೈರ್ಡ್ ಟು ರಿಜಿಸ್ಟರ್ ದ ಅಗ್ರಿಮೆಂಟ್ ಪೇಪರ್ ಅಂತ. ಅಂದರೆ ಅಗ್ರಿಮೆಂಟ್ ಅನ್ನ ನೀವು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ರಿಜಿಸ್ಟರ್ ಮಾಡಬಹುದು, ಮಾಡದೇನೂ ಇರಬಹುದು. ಆದರೆ ಅಗ್ರಿಮೆಂಟಿನ ಮುಂದಿನ ಹಂತವಾಗಿ ಅದೇ ಒಂದು ಪ್ರಾಪರ್ಟಿಗೆ ಅಗ್ರಿಮೆಂಟಿನ ಕಂಡೀಷನ್ಗಳಿಗೆ ಒಳಪಟ್ಟು ಸೇಲ್ ಡೀಡ್ ಅನ್ನ ಮಾಡಿಕೊಂಡಾಗ ಅದನ್ನ ರಿಜಿಸ್ಟರ್ ಮಾಡಿಕೊಂಡ್ರೆ ಮಾತ್ರ ಆ ಒಂದು ಪತ್ರಕ್ಕೆ ಮನ್ನಣೆ ಬರುತ್ತದೆ. ಬಹಳಷ್ಟು ಜನ ನಮ್ಮಲ್ಲಿ ಬರುವಂತ ಕ್ಲೈಂಟ್ಗಳು, ಮೇಡಮ್ ಓರಲ್ ಅಗ್ರಿಮೆಂಟ್ ಆಗಿತ್ತು, ಅವನು ಪ್ರಾಮಿಸ್ ಮಾಡಿದ್ದ, ಇಷ್ಟು ಅಮೌಂಟ್ ಅನ್ನ ಕ್ಯಾಶ್ ಅಲ್ಲೇ ಕೊಟ್ಬಿಟ್ಟಿದೀವಿ, ಏನ್ ಮಾಡೋದು? ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡೋಕ್ಕಾಗೋದಿಲ್ಲ, ನಿಮಗೂ ಖಂಡಿತವಾಗ್ಲೂ ನ್ಯಾಯ ಸಿಗೋದಿಲ್ಲ. ಯಾವತ್ತೂ ಒಂದು ವ್ಯವಹಾರವನ್ನ ಮಾಡುವಾಗ ಫೋನ್ ಪೇ ಮೂಲಕ ಪಾವತಿ ಮಾಡೋದಿರ್ಬೋದು, RTGS ಮೂಲಕ ಪೇಮೆಂಟ್ ಮಾಡೋದು, ಅಂದ್ರೆ ಗೂಗಲ್ ಪೇ ಮಾಡಬೇಕು, ಇಲ್ಲ ಅಂದ್ರೆ ಥ್ರೂ ಅಕೌಂಟ್ ಟು ಅಕೌಂಟ್ ನೀವು ವ್ಯವಹಾರವನ್ನ ಮಾಡಿದ್ರೆ ಮುಂದೆ ನಿಮ್ಮಲ್ಲಿ ಡಿಸ್ಪ್ಯೂಟ್ಗಳಾದಾಗ ಕೋರ್ಟಿಗೆ ಹೋದಾಗ ನಿಮ್ಮ ಪೇಮೆಂಟ್ಗಳನ್ನ ಖಾತ್ರಿಪಡಿಸಕ್ಕೆ ನಮ್ಮಲ್ಲಿ ಸಾಕ್ಷಿ ಇರೋದ್ರಿಂದ ನಿಮಗೆ ನ್ಯಾಯ ಖಂಡಿತವಾಗ್ಲೂ ಸಿಗುತ್ತೆ. ಬಹಳಷ್ಟು ಜನ ನನ್ನಲ್ಲಿ ಅಕೌಂಟೇ ಇಲ್ಲ, ಯಾವುದೇ ಬ್ಯಾಂಕಲ್ಲಿ ಅಕೌಂಟ್ ಹೊಂದಿಲ್ಲ, ನಾನು ಒಂದು ಫೋನ್ ಪೇ ಫೆಸಿಲಿಟೀಸ್ ಅನ್ನ ನನ್ನ ಮೊಬೈಲಲ್ಲಿ ಮಾಡ್ಕೊಂಡಿಲ್ಲ, ಹಾಗಾಗಿ ಕ್ಯಾಶ್ ಅಲ್ಲೇ ನಾನು ವ್ಯವಹಾರನ ಮಾಡ್ತೀವಿ ಅಂತೇಳಿ ಆಫರ್ ಮಾಡ್ತಾರೆ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನೀವು ಯಾವುದೇ ವ್ಯವಹಾರವನ್ನ ಮಾಡುವಾಗ ಥ್ರೂ ಡಾಕ್ಯುಮೆಂಟ್ ನೀವು ವ್ಯವಹಾರವನ್ನ
ಮಾಡಬೇಕಾಗ್ತದೆ. ನಿಮ್ಮ ಹಣ ಪಾವತಿಯ ಬಗ್ಗೆ ರಶೀದಿಗಳು ಇಲ್ಲ, ಸಾಕ್ಷಿಗಳು ಇಲ್ಲ ಅಂದರೆ ಆ ಒಂದು ಆಸ್ತಿಯ ವಿಚಾರವಾಗಿ ನಾಳೆ ಡಿಸ್ಪ್ಯೂಟ್ಗಳು ಬಂತು, ಇಲ್ಲಿ ನಿಮಗೆ ಮಾರುವವನು ಮನಸ್ಸನ್ನು ಬದಲಾವಣೆ ಮಾಡ್ಕೊಳ್ಬಹುದು. ಅಂತ ಸಂದರ್ಭದಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ನಮಗೆ ಸೇಲ್ ಡೀಡ್ ಮಾಡ್ಕೊಡಲ್ಲ ಅಂತ ಡಿನೇ ಮಾಡ್ತಾ ಇದ್ದಾರೆ ಅಂತೇಳಿ ಕೋರ್ಟಿಗೆ ಹೋದಾಗ ಹಣ ಪಾವತಿಯೇ ನಿಮಗೆ ಮುಖ್ಯವಾದ ಮೆಟೀರಿಯಲ್ ಡಾಕ್ಯುಮೆಂಟ್ ಆಗೋದ್ರಿಂದ ಯಾವತ್ತು ನೀವು ಹಣ ಪಾವತಿಗೆ ರಶೀದಿಯನ್ನು ಇಟ್ಕೊಳ್ದೇನೆ ವ್ಯವಹಾರವನ್ನು ಮಾಡ್ಕೊಳ್ಬೇಡಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ತುಂಬ ವಿನಮ್ರಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಹಾಗೆ ಅಗ್ರಿಮೆಂಟ್ ಮಾಡ್ಕೊಳ್ತೀರಾ, ಅಗ್ರಿಮೆಂಟ್ ಆಗಿ 1 ವರ್ಷ 2 ವರ್ಷ 3 ವರ್ಷದಲ್ಲಿ ಯಾವುದೇ ಒಂದು ಕಂಡೀಷನ್ ಹಾಕೋಬಹುದು. ನೀವು ಇಂತಿಷ್ಟು ದಿನದ ಗಡುವನ್ನು, ಇಂತಿಷ್ಟು ವರ್ಷದ ಗಡುವನ್ನು ಕೊಟ್ಟು ನೀವು ಸೇಲ್ ಡೀಡನ್ನು ಮಾಡಿಕೊಡ್ಬೇಕು, ಉಳಿದಿರೋ ಅಮೌಂಟನ್ನು ನಿಮಗೆ ಕೊಡ್ತೀವಿ ಅಂತೇಳಿ ಸಾಮಾನ್ಯವಾಗಿ ಅಗ್ರಿಮೆಂಟ್ಗಳಲ್ಲಿ ಬರೆಯಲಾಗ್ತದೆ. ಆ ಒಂದು ಅಗ್ರಿಮೆಂಟಿನ ಕಂಟೆಂಟ್ಗಳ ಆಧಾರದಲ್ಲೇ ಸೇಲ್ ಡೀಡ್ಗಳು ಆಗೋದ್ರಿಂದ ಅಗ್ರಿಮೆಂಟ್ ಬಗ್ಗೆ ನೀವು ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗ್ತದೆ. ಅಗ್ರಿಮೆಂಟ್ ಬರೆಸುವಾಗ ಅದರಲ್ಲಿ ಇರುವಂತಹ ಕಂಟೆಂಟ್ಗಳನ್ನು ಓದಿ ನೋಡಿ ತಿಳ್ಕೊಂಡು ಸೈನನ್ನು ಮಾಡಬೇಕಾಗ್ತದೆ. ನೀವು ಮಾತುಕತೆಯಲ್ಲಿ ಆಡಿರೋದೇ ಒಂದಾಗಿರುತ್ತದೆ, ಅದರಲ್ಲಿ ಬರೆದಿದ್ದೇ ಒಂದಾಗಿರ್ತದೆ. ನೀವು ಸಿಗ್ನೇಚರ್ ಮಾಡಿಬಿಡ್ತೀರಿ, ನಾಳೆ ಎಲ್ಲರೂ ವ್ಯವಹಾರದಲ್ಲಿ ವ್ಯತ್ಯಾಸಗಳಾದಾಗ ನೀವು ಹಕ್ಕನ್ನು ಕ್ಲೈಮ್ ಮಾಡಲಿಕ್ಕೆ ಅದು ದೊಡ್ಡ ತೊಡಕಾಗ್ತದೆ. ಅಗ್ರಿಮೆಂಟ್ ಆದ ನಂತರ ನೀವು ಸೇಲ್ ಡೀಡನ್ನು ಮಾಡ್ಕೋಬೇಕಿದ್ರೆ ದಟ್ ಮಸ್ಟ್ ಬಿ ರಿಜಿಸ್ಟರ್ಡ್ ಅಂತೇಳಿ ನಾನು ಆಗಲೇ ಹೇಳಿದೆ. ಯಾವುದೇ ಒಂದು ಸೇಲ್ ಡೀಡ್ ರಿಜಿಸ್ಟ್ರೇಷನ್ ಆದ ನಂತರ ಮಾತ್ರ ವ್ಯಾಲಿಡ್ ಟ್ರಾನ್ಸಾಕ್ಷನ್ ಆಗ್ತದೆ. ಕಾನೂನಿನ ಪ್ರಕಾರ ನೀವು ಒಂದು ಆಸ್ತಿಯನ್ನು ತಗೊಳ್ತೀರಿ, ಅನ್ರಿಜಿಸ್ಟರ್ಡ್ ಸೇಲ್ ಡೀಡ್ ಮಾಡ್ಕೋತೀರಿ, ಅದು ರಿಜಿಸ್ಟರ್ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ನೀವು ನಿಮ್ಮ ಹೆಸರಿಗೆ ಕೊಂಡ ನಂತರ ಖಾತೆಯನ್ನು ಚೇಂಜ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಮ್ಯೂಟೇಷನ್ ರಿಜಿಸ್ಟರ್ ಚೇಂಜ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಹಾಗೆ ಆ ಆಸ್ತಿಯ ಮೇಲೆ ನೀವು ಯಾವುದೇ ಒಂದು ಸಾಲವನ್ನು ತೆಗೆದುಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಮತ್ತೆ ನೀವು ಆಸ್ತಿಯನ್ನು ಇನ್ನೊಬ್ಬ 3ನೇ ವ್ಯಕ್ತಿಗೆ ಮಾರ್ತೀನಿ ಅಂದ್ರೂ ಕೂಡ ಅದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಯಾವುದೇ ಒಂದು ಆಸ್ತಿಯನ್ನು ನೀವು ಖರೀದಿ ಮಾಡುವಾಗ ಸೇಲ್ ಡೀಡನ್ನು ರಿಜಿಸ್ಟ್ರೇಷನ್ ಮಾಡೋದನ್ನು ಮರಿಬಾರ್ದು. ಹಾಗೆ ಬಹಳಷ್ಟು ಜನ ಏನು ಮಾಡ್ತಾರೆ ಅಂದರೆ ನಮಗೆ ರಿಲೇಷನ್ನಲ್ಲೇ ತಗೊಳ್ತಾ ಇರೋದು, ಫ್ರೆಂಡ್ಸಲ್ಲೇ ತಗೊಳ್ತಾ ಇರೋದು, ನಾಳೆ ದಿನದಲ್ಲಿ ನಮಗೇನು ಮೋಸ ಮಾಡೋದಿಲ್ಲ ಅನ್ನೋ ನಮ್ಮ ಭರವಸೆ ಇದೆ. ಹಾಗಾಗಿ ನಮಗೆ ರಿಜಿಸ್ಟ್ರೇಷನ್ ಚಾರ್ಜ್ ಗೌರ್ಮೆಂಟಿಗೆ ಕಟ್ಟೋದು ತಪ್ಪುತ್ತೆ, ಲಾಯರ್ ಫೀಸ್ ಕೊಡೋದು ತಪ್ಪುತ್ತೆ, ಡ್ರಾಫ್ಟಿಂಗ್ ಚಾರ್ಜು, ಸ್ಟ್ಯಾಂಪ್ ಪೇಪರ್ ಡ್ಯೂಟಿ ತಪ್ಪುತ್ತೆ ಅಂತ ಹೇಳಿ ಬಾಯಿ ಮಾತಲ್ಲೇ ತಗೊಳ್ತಾರೆ. ಆದರೆ ನಿಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಬರದೇ ಇರ್ಬೋದು, ಬ್ಲಡ್ ರಿಲೇಷನ್ಶಿಪ್ಪಲ್ಲೂ ಅಥವಾ ಫ್ರೆಂಡ್ಸಲ್ಲೇ ತಗೊಂಡ್ರೆ, ಆದರೆ ನಿಮ್ಮ ಹೆಸರಿಗೆ ಖಾತೆ ಚೇಂಜ್ ಆಗಬೇಕು, ಕೊಂಡುಕೊಂಡ ಆಸ್ತಿಯ ಮಾಲೀಕತ್ವ ಚೇಂಜ್ ಆಗಬೇಕು ಅಂದರೆ ಅದು ಮಸ್ಟ್ ಬಿ ರಿಜಿಸ್ಟರ್ಡ್. ಹಾಗಾಗಿ ನೀವು ಯಾವುದೇ ಒಂದು ಆಸ್ತಿಯನ್ನು ಖರೀದಿ ಮಾಡುವಾಗ ಸೇಲ್ ಡೀಡನ್ನು ಮಾಡಿಕೊಂಡು ಅದನ್ನು ಸರಿಯಾಗಿ ಒಕ್ಕಣೆಯಲ್ಲಿ ಬರೆಸ್ಕೊಂಡೇ ನೀವು ಖರೀದಿ ಮಾಡಬೇಕಾಗ್ತದೆ. ಫ್ರೆಂಡ್ಸ್, ಇಷ್ಟು ಮಾಹಿತಿ ಸೇಲ್ ಅಗ್ರಿಮೆಂಟ್ ಮತ್ತು ಸೇಲ್ ಡೀಡ್ ಬಗ್ಗೆ. ಇನ್ನೂ ಹೆಚ್ಚಿನ ಮಾಹಿತಿ ಯಾವುದೇ ಕಾನೂನುಗಳ ಬಗ್ಗೆ ನಿಮಗೆ ಬೇಕು ಅನಿಸಿದರೆ ಕಾಮೆಂಟ್ ಕಾಲಮಲ್ಲಿ ಪ್ರಶ್ನೆಗಳನ್ನು ಬರೆದು ಕಳಿಸಿದರೆ ಮುಂದಿನ ವಿಡಿಯೋದಲ್ಲಿ ನಾನು ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರೋಜಾ ಚಂಗೋಳಿಸ್ ಲೀಗಲ್ ಹಬ್ ಚಾನಲ್.